ಆಮೇಲೆ ಇದ್ರದ್ದು ಮೇಂಟೆನೆನ್ಸು ನಿಮಗೆ ಫಸ್ಟ್ ಸರ್ವಿಸ್ ಕಾಸ್ಟೇ ನಿಮಗೆ ಮೇಂಟೆನೆನ್ಸ್ ಬರೋದು. ಜಾಸ್ತಿ ಏನು ಬರೋಲ್ಲ ನಿಮಗೆ. ಫಸ್ಟ್ ಸರ್ವಿಸ್ ಆಲ್ಮೋಸ್ಟ್ ಆಲ್ 1900 ಏನೋ ಬಿತ್ತು ನನಗೆ. ಸೆಕೆಂಡ್ ಸರ್ವಿಸ್ಸು ನನಗೆ ಆಲ್ಮೋಸ್ಟ್ ಆಲ್ 800 ಸಮಥಿಂಗ್. ಬಿಕಾಸ್ ನಿಮಗೆ ಸೆಕೆಂಡ್ ಸರ್ವಿಸಲ್ಲಿ ಆಯಿಲ್ ಚೇಂಜ್ ಮಾಡಲ್ಲ ಅವರು. ಥರ್ಡ್ ಸರ್ವಿಸ್ಸು ನಿಮಗೆ 5000 ಕಿಲೋಮೀಟ್ರಿಗೆ, ನಾನು ಆಲ್ಮೋಸ್ಟ್ ಆಲ್ 5000 ಕಿಲೋಮೀಟ್ರಿಗೆ ಮಾಡಿಸಿದ್ದೆ ಥರ್ಡ್ ಸರ್ವಿಸು. 1 ಇಯರ್ ಕಂಪ್ಲೀಟ್ ಆಗೋತ್ತಿಗೆ 5000 ಕ್ರಾಸ್ ಮಾಡಿಸಿದ್ದೆ. ನಿಮಗೆ ಥರ್ಡ್ ಸರ್ವಿಸು ಅರೌಂಡ್ 3000 ಸಮಥಿಂಗ್ ಏನೋ ಬರುತ್ತೆ. ನನಗೆ ಸ್ವಲ್ಪ ಡಿಸ್ಕೌಂಟ್ ಕೊಟ್ಟಿದ್ದರು ಅವರು ಶೋರೂಮ್ ಕಡೆಯಿಂದ. ಇಲ್ಲ ಡಿಸ್ಕೌಂಟ್ ಇಲ್ಲ ಅಂದರೆ ನಿಮಗೆ 3000 to 3500 ಒಳಗೆ ಮುಗ್ದೋಗುತ್ತೆ. ಮೇಂಟೆನೆನ್ಸ್ ಕಾಸ್ಟೇ ಇದ್ರ ಸರ್ವಿಸ್ ಅಷ್ಟೇ. ಆಮೇಲೆ ಬಿಟ್ಟರೆ ನಿಮಗೆ ತಿಂಗಳ ಪೆಟ್ರೋಲ್ ಖರ್ಚು. ನೀವು ಸಿಟೀಲಿ ಓಡಿಸ್ತೀರಾ, ದಿನಕ್ಕೆ ಒಂದು 25 ಕಿಲೋಮೀಟ್ರ್ ಓಡಿಸ್ತೀರಾ ಅಂದರೆ ನಿಮ್ಗೆ 2000 ರೂಪಾಯಿ ಮಿನಿಮಮ್ ಬೇಕು. ಇಲ್ಲಾಂದ್ರೆ ನೀವು ವೀಕೆಂಡ್ ಎಲ್ಲರ ವೀಕ್ಲಿ ಒನ್ಸ್ ರೈಡ್ ಹೋಗ್ತೀರಾ ಅಂದರೆ ಆರಾಮ್ಸೆ 3000ದಿಂದ 3500 ಪೆಟ್ರೋಲಿಗೆ ಇಡಬೇಕು. ಇನ್ನೊಂದು ಮೇಂಟೆನೆನ್ಸ್ ಅಂದರೆ ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಿಸ್ತೀರಾ. ನಾನು ರೀಸೆಂಟಾಗಿ 8000 ಕಿಲೋಮೀಟ್ರಿಗೆ ಹಿಂದ್ಗಡೆ ರೇರ್ ಎಂಡ್ ಅಷ್ಟೇ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸಿದೆ. ಫ್ರಂಟಿಂದ ಇನ್ನೂ ಹಂಗೆ ಇದೆ, ಏನೂ ಆಗಿಲ್ಲ. ಆಮೇಲೆ ಟೈರ್ ಚೇಂಜ್ ಮಾಡಿಸ್ತೀರಾ. ನಾನು ಇನ್ನೂ ಸ್ಟಾಕ್ ಟೈರಲ್ಲೇ ರನ್ ಮಾಡ್ತಿದ್ದೀನಿ. ಇನ್ನೂ ಆರಾಮ್ಸೆ 2000 ಕಿಲೋಮೀಟರ್ಸ್ ರನ್ ಮಾಡ್ಬೋದು. ನಿಮಗೆ ಸ್ಯಾಲ್ರಿ ಬಂದುಬಿಟ್ಟು ಒಂದು ಅರೌಂಡ್ 50,000 ಇದ್ದರೆ ಆರಾಮ್ಸೆ ಗಾಡಿ ಮೇಂಟೆನೆನ್ಸ್ ಮಾಡ್ಬೋದು. 30,000 to 50,000 ಇದ್ದರೂ ಆರಾಮ್ಸೆ ಮೇಂಟೈನ್ ಮಾಡ್ಬೋದು ಗಾಡಿನ.